ದೆಹಲಿಯಲ್ಲಿ ಇಂದು ನಡೆಯಲಿರುವ ಸಾಂಪ್ರದಾಯಿಕ ಔಷಧಿಗಳ ಕುರಿತಾದ ವಿಶ್ವ ಆರೋಗ್ಯ ಸಂಸ್ಥೆಯ 2ನೇ ಜಾಗತಿಕ ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅವರು ಆಯುಷ್ ಕೇಂದ್ರೀಕೃತ ಸೇವೆಗಳ ಪೋರ್ಟಲ್ ಸೇರಿದಂತೆ ಹಲವು ಉಪಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಜೊತೆಗೆ ಆಯುಷ್ ಉತ್ಪನ್ನಗಳು ಮತ್ತು ಸೇವೆಗಳ ಗುಣಮಟ್ಟ ನಿರ್ಧರಿಸುವ ಜಾಗತಿಕ ಮಾನದಂಡದಂತೆ ಬಳಕೆಯಾಗಲಿರುವ ಆಯುಷ್ ಮಾರ್ಕ್ ಅನ್ನು ಸಹ ಅನಾವರಣಗೊಳಿಸಲಿದ್ದಾರೆ. ಅಲ್ಲದೆ ಯೋಗದಲ್ಲಿ ತರಬೇತಿಯ ಕುರಿತು ಡಬ್ಲ್ಯೂಎಚ್ಒ ತಾಂತ್ರಿಕ ವರದಿ ಮತ್ತು ಮೂಲದಿಂದ ಜಾಗತಿಕ ವ್ಯಾಪ್ತಿಗೆ ಆಯುಷ್ನಲ್ಲಿ 11 ವರ್ಷಗಳ ಪರಿವರ್ತನೆ ಕುರಿತಾದ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಲಿದ್ದಾರೆ. 2021 ರಿಂದ 2025 ಸಾಲಿನ ಕಾಲಯೋಗದ ಪ್ರಚಾರ ಮತ್ತು ಅಭಿವೃದ್ಧಿಗೆ ಅತ್ಯುತ್ತಮ ಕೊಡುಗೆಗಾಗಿ ಪ್ರಧಾನಮಂತ್ರಿಗಳ ಪ್ರಶಸ್ತಿಗಳಿಗೆ ಭಾಜನರಾಗಿರುವವರನ್ನು ಸನ್ಮಾನಿಸಲಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಆಯುಷ್ ಸಚಿವಾಲಯ ಜಂಟಿಯಾಗಿ ಆಯೋಜಿಸಿರುವ ಈ ಶೃಂಗಸಭೆಯು ಈ ತಿಂಗಳ 17 ರಿಂದ ಆರಂಭಗೊಂಡಿತ್ತು. ಜಾಗತಿಕ ನಾಯಕರು, ನೀತಿ ನಿರೂಪಕರು, ವಿಜ್ಞಾನಿಗಳು, ವೈದ್ಯರು ಈ ಶೃಂಗಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು.